ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದಿ ಜರ್ನಿ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮುಖ್ಯವಾದ ಅಂತಹ ವಿಡಿಯೋ, ಅದಕ್ಕೆ ಯಾವುದಕ್ಕಂತಂದರೆ ಹೊಕ್ಕಳಿನ ಭಾಗ ಸರಿದಿರುವಂತಹ ಒಂದು ಇದಕ್ಕೆ ಆ ಮುದ್ರವನ್ನು ಮಾಡಿದಾಗ ಅದೇನು ಮಾಡ್ತೀವಿ ಅಂತಂದರೆ ಆ ಪಾಯಿಂಟಿಗೆ ಬಂದು ಮತ್ತೆ ಕನೆಕ್ಟ್ ಆಗ್ತದೆ. ಅದು ಡಿಸ್ಕನೆಕ್ಟ್ ಆಗಿರ್ತಿದೆ. ಹೊಕ್ಕಳಿನ ಭಾಗ ಬಲಕ್ಕೆ ಸರಿದಿರ್ತಿದ್ದು, ಎಡಕ್ಕೆ ಸರಿದಿತ್ತು, ಮೇಲಕ್ಕೆ ಸರಿದಿರ್ತಿದ್ದು, ಕೆಲವೊಂದು ಸಲ ಏನಾಗಿರ್ತಿದ್ದು ಡೌನಿಂಗ್ ಸರಿದಿರ್ತಿದ್ದು. ಅದಕ್ಕೆ ಕೆಲವೊಂದು ಯೋಗ ಪದ್ಧತಿಗಳೇನು ಹೇಳ್ತಾವಂತಂದ್ರೆ ಹೊಕ್ಕಳು ಭಾಗ ಸರಿದಾಗ, ಸ್ಪೆಷಲಿ ಅಕ್ಯುಪ್ರೆಷರ್ ನಲ್ಲಿ ಕೆಲವೊಂದು ಬುಕ್ಕಲ್ಲಿ ಏನು ಹೇಳ್ತಾರಂತಂದ್ರೆ ಹೊಕ್ಕಳಿನ ಭಾಗ ಸರಿದಾಗ ಆ ವ್ಯಕ್ತಿಗೆ ಕಾಯಿಲೆ ಬರ್ತೀವಿ ಅಂತ. ಹಾಗಾದ್ರೆ ನಮ್ಮ ಹೊಕ್ಕಳಿನ ಭಾಗ ಸರಿದಿದೆ ಅಂತ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ಒಂದು ಸಿಂಪಲ್ ಸೈಂಟಿಫಿಕ್ ಮೆಥಡ್ ಇದೆ. ಅದು ಯಾವ್ದಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಕೈಯನ್ನು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಜೋಡಿಸ್ಕೊಳ್ಬೇಕು. ಯಾವ್ದು ಕಿರು ಬೆರಳನ್ನು ಜೋಡಿಸ್ಕೊಂಡಾಗ ಆ ಗೆರೆಯ ಭಾಗ ಇರ್ತಿದ್ ನೋಡಿ, ಈ ಭಾಗದ ಗೆರೆ, ಈ ಭಾಗ 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 ಗೆರೆ, ಈ ಗೆರೆಯ ಭಾಗಗಳು ಕರೆಕ್ಟ್ ಆಗಿ ಒಂದಕ್ಕೊಂದು ಕನೆಕ್ಟ್ ಆಗಿರ್ಬೇಕು. ಅದು ಮೇಲಕ್ಕೆ ಕೆಳಕ್ಕೆ ಹೋಗ್ಬಾರ್ದು. ಸಪೋಸ್ ಮೇಲಕ್ಕೆ ಕೆಳಕ್ಕೆ ಹೋಗಿದೆ ಅಂತ ಅರ್ಥ ಏನಂತಂದ್ರೆ ನಮ್ದು ಹೊಕ್ಕಳಿನ ಭಾಗ ಸರಿದಿದೆ ಅಂತ ಅರ್ಥ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಈ ಗೆರೆಯ ಭಾಗ ಕನೆಕ್ಟ್ ಆಗಿದೆಯಲ್ಲ ನೋಡ್ಕೊಳ್ಬೇಕು. ಈ ಗೆರೆಯ ಭಾಗ ಮತ್ತು ಈ ಗೆರೆಯ ಭಾಗ ಇದು ಕನೆಕ್ಟ್ ಆಗಿಲ್ಲ, ಒಂದಕ್ಕೊಂದು ಮೇಲೆ ಕೆಳಗಡೆ ಇದೆ ಅಂತಂದ್ರೆ ಹೊಕ್ಕಳು ಸರಿದಿದೆ ಅಂತ ಅಂದ್ರೆ ಅರ್ಥ. ಅದು ಬೆಳಕ್ಕೆ ಸರಿದಿರ್ಬೋದು, ರೈಟಿಗೆ ಸರಿದಿರ್ಬೋದು, ಮೇಲಕ್ಕೆ ಸರಿದಿರ್ಬೋದು, ಅಥವಾ ಕೆಳಕ್ಕೆ ಸರಿದಿರ್ಬೋದು. ಹಾಗಾದ್ರೆ ಈ ಹೊಕ್ಕಳಿನ ಭಾಗ ಸರಿದಾಗ ಏನಾಗ್ತಿದೆ, ವ್ಯಕ್ತಿಗೆ ಕಾಯಿಲೆ ಬರ್ತಿದೆ. ಅದು ಯಾವುದು ಮಾನಸಿಕ ಕಾಯಿಲೆಗಳಿರ್ಬೋದು, ಅಥವಾ ಜ್ವರ ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಿಲೆಗಳಿರ್ಬೋದು. ಹೊಕ್ಕಳು ಸರಿದಾಗ್ಲೇ ಅದು ಆಗುತ್ತೆ ಅಂತ ಅಕ್ಯುಪ್ರೆಷರ್ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ನಾವು ಇದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು? ಈಗ ನೋಡ್ರಿ, ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಇದನ್ನ ಚೆಕ್ ಆದ್ಮೇಲೆ ಸಪೋಸ್ ಸರ್ದಿ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ ಅನ್ನು ಯೂಸ್ ಮಾಡೋಣ. ಮುದ್ರಾ ಪ್ಲಸ್ ಕೆಲವೊಂದು ಎಕ್ಸಸೈಸ್ ಅನ್ನು ಯೂಸ್ ಮಾಡ್ಬೇಕಾಗ್ತದೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಬಲಗೆಯನ್ನು ಸ್ಟ್ರೇಟ್ ಮಾಡಿಕೊಂಡು ನಮ್ಮ ಎಡ ಹಸ್ತವನ್ನು ಇಲ್ಲಿ ಇಟ್ಕೊಳ್ಬೇಕು, ಮಧ್ಯದಲ್ಲಿ, ಎಲ್ಬೋ ಜಾಯಿಂಟಿನ ಮಧ್ಯದಲ್ಲಿ ಅಥವಾ ಮೊಣಕೈಯ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಹತ್ತಿರ ತೆಗೆದುಕೊಂಡು ಬರ್ಬೇಕು. ಇದು ಸ್ಟ್ರೇಟ್ ಆಗಿರ್ಬೇಕು, ಬೆನ್ನು ನೇರವಾಗಿರ್ಬೇಕು. ಇಲ್ಲೇನ್ ಮಾಡ್ಬೇಕು, ಉಸಿರು ತುಂಬಿಕೊಂಡು ಉಸಿರನ್ನು ಬಿಡುತ್ತಾ ಈ ರೀತಿ ಪ್ರೆಸ್ ಮಾಡ್ಬೇಕು, ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವುದಕ್ಕೆ? ಭುಜಕ್ಕೆ. ಮತ್ತೆ ಹಿಂದೆ ತೆಗೆದುಕೊಳ್ಬೇಕು, ಉಸಿರು ತುಂಬಿಕೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತುಂಬಿಕೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತುಂಬಿಕೊಳ್ತಾ, ಉಸಿರು ಬಿಡುತ್ತಾ 10 ಬಾರಿ ಮಾಡ್ಬೇಕು ಬಲದಿಂದ. ಅದಾದ ನಂತರ ಮತ್ತೆ ಎಡಗಡೆ ಈ ರೀತಿ ಕೈಯನ್ನು ಇಟ್ಬಿಟ್ಟು ಉಸಿರು ತುಂಬಿಕೊಳ್ಳಿ, ಉಸಿರು ಬಿಡುತ್ತಾ ಈ ರೀತಿ ಪ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಿಮ್ಮ ಭುಜಕ್ಕೆ ತಾಕ್ಸ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೈ ಬೆರಳಿನಿಂದ. ಮತ್ತೆ ಉಸಿರು ತುಂಬಿಕೊಳ್ಳಿ, ಉಸಿರು ಬಿಡಿ, ಉಸಿರು ತುಂಬಿಕೊಳ್ಳಿ, ಉಸಿರು ಬಿಡಿ, ಉಸಿರು ತುಂಬಿಕೊಳ್ಳಿ, ಉಸಿರು ಬಿಡಿ, ಉಸಿರು ತುಂಬಿಕೊಳ್ಳಿ, ಉಸಿರು ಬಿಡಿ. ಇದು 10 ಬಾರಿ ಮಾಡ್ಬೇಕು. ಆಮೇಲೆ ಚೆಕ್ ಮಾಡ್ಕೊಳ್ಬೇಕು, ಎಲ್ಲ ಲೈನ್ಗಳು ಕನೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಬೇಕು, ಒಂದಕ್ಕೊಂದು ಜೋಡಿಸ್ಕೊಂಡಿದೆ ನೋಡ್ಬೇಕು. ಸಪೋಸ್ ಜೋಡಿಸ್ಕೊಂಡಿಲ್ಲ ಅಂತ ಆದಾಗ ಮತ್ತೇನ್ ಮಾಡ್ಬೇಕು, ಮತ್ತೆ ಸ್ಟಾರ್ಟ್ ಮಾಡ್ಬೇಕು 10 ಬಾರಿ ಈ ಕಡೆಯಿಂದ, ಮತ್ತೆ ಈ ಕಡೆಯಿಂದ 10 ಬಾರಿ, ಮತ್ತೆ 10 ಬಾರಿ, ಮತ್ತೆ 10 ಬಾರಿ, ಮತ್ತೆ ಕೈಯನ್ನು ನೋಡ್ಕೊಳ್ಬೇಕು ಕನೆಕ್ಟ್ ಆಗಿದಿಲ್ಲ ಅಂತ. ಆಗಿಲ್ಲ ಅಂತಂದಾಗ ಮತ್ತೆ 10 ಬಾರಿ, ಈ ಕಡೆಯಿಂದ 10 ಬಾರಿ, 5 ಸೆಟ್ ಮಾಡ್ಬೇಕು. ಬಲಗಡೆಯಿಂದ 5 ಸೆಟ್, ಎಡಗಡೆಯಿಂದ 5 ಸೆಟ್ ಚೆಕ್ ಮಾಡ್ಕೊಳ್ಬೇಕು. ಸಪೋಸ್ ಆಗಿಲ್ಲ ಅಂತ ಆಗುತ್ತೆ ಗ್ಯಾರಂಟಿ. ಸಪೋಸ್ ಆಗಿಲ್ಲ ಆದಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಚಕ್ರ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಚಕ್ರ ಮುದ್ರ ಅಂತ ಅಂದ್ರೆ ನಮ್ದು 7 ಚಕ್ರಗಳಿರ್ತವೆ. ಮೂಲಾಧಾರ ಇರ್ಬೋದು, ಅಥವಾ ಹೊಕ್ಕಳಿನ ಭಾಗದಲ್ಲಿ ಇರ್ಬೋದು, ಅಥವಾ ಎದೆ ಭಾಗದ ಚಕ್ರ ಇರ್ಬೋದು, ಅಥವಾ ಗಂಟಲಿನ ಭಾಗದ ಚಕ್ರ ಇರ್ಬೋದು, ಅಥವಾ ಸಹಸ್ರಾರ ಇರ್ಬೋದು, ಅಥವಾ ಈ ಭಾಗದಲ್ಲಿ ಚಕ್ರ ಇರ್ತಿದೆ. ಈ ಭಾಗದ ಅದಕ್ಕಿಂತ ಮೇಲೆ ಲಾಸ್ಟ್ ಸಹಸ್ರಾರ, ಇದಕ್ಕೆ ಆಜ್ಞಾ ಅಂತ ಹೇಳ್ತಾರೆ, ಸಹಸ್ರಾರ. ಈ ಎಲ್ಲ ಚಕ್ರಗಳು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಕರೆಕ್ಟ್ ಭಾಗದಲ್ಲಿ ತಂದಿಡ್ತೀವಿ ಈ ಚಕ್ರ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿದಾಗ. ಹಾಗಾದ್ರೆ ಆ ಚಕ್ರ ಮುದ್ರವನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ನೋಡೋಣ. ಇಲ್ಲೇನಂತಂದ್ರೆ ನಿಮ್ಮ ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಏನ್ ಮಾಡ್ಬೇಕಂತಂದ್ರೆ ಇಡ್ಬೇಕು. ಹೆಂಗ್ ಇಡ್ಬೇಕಂತಂದ್ರೆ
ಈ ತೋರ್ ಬೆರಳು ನಿಮ್ಮ ಎಡಗೈ ಹೆಬ್ಬೆರಳಿಗೆ ತಾಕ್ಸ್ಬೇಕು. ಆ ನಂತರ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಬಲಗೈಯ ಕಿರು ಬೆರಳನ್ನು ಯಾವ್ದು ತಾಕ್ಸ್ಬೇಕು? ನಿಮ್ಮ ಎಡಗೈಯ ತೋರ್ ಬೆರಳಿಗೆ ತಾಕ್ಸ್ಬೇಕು ಈ ರೀತಿ. ಹಾಗೆ 2 ಬೆರಳುಗಳು ಸ್ಟ್ರೈಟ್ ಆಗಿರ್ಬೇಕು ಈ ರೀತಿ. ಹಾಗೆ ಈ 3 ಬೆರಳುಗಳು ಈ ಕಡೆ ಇರ್ಬೇಕು. ಇದನ್ನು ಈ ರೀತಿ ಇಟ್ಟುಕೊಳ್ಬೇಕು. ಇದನ್ನು ಈ ರೀತಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಇದನ್ನು ಕುಂತೆ ಮಾಡ್ಬೇಕು, ನಿಂತ್ಕೊಂಡು ಮಾಡಬಾರ್ದು ಇದನ್ನು, ಈ ಒಂದು ಮುದ್ರವನ್ನು. ಯಾಕಂತಂದ್ರೆ ಬಹಳ ಸೂಕ್ಷ್ಮವಾಗಿರುವ ಕಾರಣ, ಚಕ್ರಕ್ಕೆ ಕನೆಕ್ಟ್ ಆಗಿರುವ ಕಾರಣ ಏನಾಗ್ತದೆ ಅಂತಂದ್ರೆ ನೀವು ಕುಂತೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು, ನಿಂತ್ಕೊಂಡು ಮಾಡಕ್ ಹೋಗ್ಬಾರ್ದು. ಅಥವಾ ಟಿವಿ ನೋಡ್ತಾ ಇರ್ಬೇಕಾದ್ರೆ ಮಾಡ್ಬೋದು, ಅಥವಾ ಚೇರ್ ಮೇಲೆ ಕುತ್ಕೊಂಡು ಮಾಡಿ. ಓಕೆ, ಈ ರೀತಿ ಸುಖಾಸನ, ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಇದನ್ನು ಮಾಡ್ಬೇಕು. ಇದನ್ನು ಎಷ್ಟು ಹೊತ್ತು ಮಾಡ್ಬೇಕು ಅದು ಇಂಪಾರ್ಟೆಂಟ್. ಇದನ್ನು ಜಾಸ್ತಿ ಮಾಡಂಗಿಲ್ಲ, ಯಾಕಂತಂದ್ರೆ ಇದು ಬಹಳ ಪವರ್ಫುಲ್ ಆಗಿರುವ ಕಾರಣ ಕೇವಲ 5 ನಿಮಿಷ ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಇಡೀ ದಿನದಲ್ಲಿ ಕೇವಲ 5 ನಿಮಿಷ, ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಈ ಮುದ್ರವನ್ನು. ಈ ಮುದ್ರ ಮಾಡಿದಾಗ 5 ನಿಮಿಷ ಆದ್ಮೇಲೆ ಮತ್ತೇನ್ ಮಾಡ್ಬೇಕು, ನೀವು ಚೆಕ್ ಮಾಡ್ಕೊಳ್ಬೇಕು ಎಲ್ಲ ಲೈನ್ಗಳು ಒಂದೇ ಲೈನಿಗೆ ಬಂದಿದೆ ಅಂತ ಚೆಕ್ ಮಾಡ್ಬೇಕು. ಓಕೆ, ಈ ಮುದ್ರ ಆದ ನಂತರ ಇನ್ನೊಂದು ಮುದ್ರ ಮಾಡ್ಬೇಕಂತಂದ್ರೆ ಅಪಾನ ಮುದ್ರ. ಇದು ಸಹ ನಮ್ಮ ಹೊಕ್ಕಳು ಭಾಗ ಸರಿದಾಗ ಏನ್ ಮಾಡ್ತೀವಿ ಅಂತಂದ್ರೆ ಸರಿ ಮಾಡ್ತೀವಿ. ಇದನ್ನು ಒಂದು 15ರಿಂದ ಅರ್ಧ ಗಂಟೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಹೊಕ್ಕಳಿನ ಯಾವುದೇ ಭಾಗದ ಪ್ರಾಬ್ಲಮ್ಸ್ ಇದ್ದಾಗ, ಅಥವಾ ಹೊಕ್ಕಳಿನಷ್ಟೇ ಅಲ್ಲ ಹೊಟ್ಟೆ ಭಾಗದ ಸಮಸ್ಯೆಗಳಿದ್ದಾಗ ಇದೇನ್ ಮಾಡ್ತಿದ್ದು ಸರಿ ಮಾಡ್ತೀವಿ. 15 ನಿಮಿಷ ಮಾಡ್ಬೋದು ಅಥವಾ ಅರ್ಧ ಗಂಟೆನೂ ಮಾಡ್ಬೋದು, ನಿಮ್ಗೆ ಎಷ್ಟು ಟೈಮ್ ಸಿಗ್ತೀವಿ ಅದರ ಆಧಾರದ ಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಈ ಮುದ್ರವನ್ನು ಕುಳಿತುಕೊಂಡು ಮಾಡಿ ಅಥವಾ ನಿಂತ್ಕೊಂಡು ಮಾಡಿ ಅಥವಾ ನಡೀತಾ ಇರ್ಬೇಕಾದ್ರು ಇದನ್ನು ಮಾಡಬಹುದು. ಆನಂತರ ಇನ್ನೊಂದು ಮುದ್ರೆ ಯಾವ್ದಂತ ಅಂದ್ರೆ ಪ್ರಾಣ ಮುದ್ರ. ನಮ್ಮ ದೇಹದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದಾಗ ಏನ್ ಮಾಡ್ತಿದ್ದೆ ಸರಿ ಮಾಡ್ತಿದ್ದೆ. ನಿಮ್ಮ ಹೊಕ್ಕಳಿನ ಭಾಗ ಸರಿದಾಗ ಇದೇನ್ ಮಾಡ್ತಿದ್ದೆ ಕರೆಕ್ಟ್ ಮಾಡ್ತಾ ಹೋಗುತ್ತೆ ಪ್ರಾಣ ಮುದ್ರ. ಇದು ಎಷ್ಟೊತ್ತು ಬೇಕಾದ್ರೆ ಮಾಡ್ಬೋದು, ಅಟ್ಲೀಸ್ಟ್ ಒಂದು 15ರಿಂದ 20 ನಿಮಿಷ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಏನ್ ಮಾಡ್ತಿದ್ದ ಆ ಹೊಕ್ಕಳಿನ ಭಾಗ ಸರಿದಾಗ ಇದು ಸಪೋರ್ಟ್ ಮಾಡುತ್ತೆ. ಎಲ್ಲಾ ಮುದ್ರವನ್ನು ಕಂಬೈನ್ ಮಾಡಿದಾಗ ಏನಾಗ್ತಿದ ಆ ಹೊಕ್ಕಳು ಒಂದು ಪಾಯಿಂಟಿಗೆ ಬಂದು ಮಧ್ಯದ ಪಾಯಿಂಟಿಗೆ ಬಂದು ಏನಾಗ್ತಿದೆ ಕೂತ್ಕೊಳ್ತೀವಿ. ಮಧ್ಯದ ಪಾಯಿಂಟಿಗೆ ಬಂದು ಕೂತ್ಕೊಂಡಾಗ ಏನಾಗ್ತಿದೆ ಅಂತಂದ್ರೆ ನಾವು ಕಾಯಿಲೆಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಆಕ್ಯುಪ್ರೆಷರ್ ಏನ್ ಹೇಳ್ತೀವಿ ಅಂತಂದ್ರೆ ಹೊಕ್ಕಳಿನ ಭಾಗ ಸರಿದಾಗ ಕಾಯಿಲೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಹೊಕ್ಕಳಿನ ಭಾಗವನ್ನು ಸರಿಯಾಗಿ ಇಟ್ಕೊಂಡಾಗ ನಾವು ಆ ಕಾಯಿಲೆಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೊಕ್ಕಳಿನ ಭಾಗ ಸರಿದಿದೆ ಇಲ್ಲ ಅಂತ. ಸರ್ದಿಲ್ಲ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ. ಸರ್ದವ್ರು ಯಾರಿಗೆ ಹೊಕ್ಕಳಿನ ಭಾಗ ಸರ್ದಿದೆಯೋ ಅವ್ರೇನ್ ಮಾಡ್ಬೇಕು, ಇದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಮತ್ತೇನಾಗ್ತಿದೆ ಅಂತಂದ್ರೆ ಇವತ್ತು ಪ್ರಾಕ್ಟೀಸ್ ಮಾಡಿಬಿಟ್ಟು ನಾಳೆ ಮಾಡಿಲ್ಲ ಅಂತಂದ್ರೆ ಮತ್ತೇನಾಗಿರ್ತಿ ಅದು ಆ ಪಾಯಿಂಟ್ ಇಂದ ಸರ್ದಿರ್ತಿದ್, ಅಥವಾ ಬಲಕ್ಕೆ ಹೋಗ್ಬೋದು, ಎಡಕ್ಕೆ ಹೋಗ್ಬೋದು, ಅಥವಾ ಮೇಲಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಏನಾಗ್ತಿದೆ ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಫಿಕ್ಸ್ ಆಗಿದೆ, ಆ ಕಡೆ ಈ ಕಡೆ ಸರಿಯೋಕೆ ಸಾಧ್ಯ. ನೋಡಿದ್ರಲ್ಲ, ಹೊಕ್ಕಳಿನ ಭಾಗದ ಪ್ರಾಬ್ಲಮ್ಸ್ ಇದ್ದಾಗ ಈ ಪ್ರಾಕ್ಟೀಸ್ ಅನ್ನು ಮಾಡಿದಾಗ, ಮುದ್ರಾ ಪ್ಲಸ್ ಎಕ್ಸಸೈಸ್ ಅನ್ನು ಮಾಡಿದಾಗ ನೀವು ಹೊಕ್ಕಳಿನ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಬರುವಂತ ವಿಡಿಯೋಗಳು ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು ಆಲ್. ನಮಸ್ತೆ.